ಫೋರ್ಸ್ಫುಲ್ಲಿ ನಮ್ಮ ಭೂಮಿಯನ್ನ ಕಿತ್ಕೊಳ್ತಾ ಇದ್ದಾರೆ ಅನ್ನೋದು ಒಂದು ಗುಂಪಿನ ರೈತರ ಒಂದು ಆರೋಪ. ಏನ್ ಹೇಳ್ತೀರಿ ಸರ್? ಇದು ಮನೆ ನಿಖಿಲ್ ಕುಮಾರಸ್ವಾಮಿಗೆ ನೇರ ಸವಾಲಾಗ್ತೀನಿ. ಅವ್ರು 21ಕ್ಕೆ ಬಂದು ಮನೆ ಭೇಟಿ ಕೊಡ್ತೀನಿ ಅಂತ ಹೇಳವ್ರೆ. ನಾವು ನೇರ ಸವಾಲಾಗ್ತಾ ಇದ್ದೀನಿ ನಿಖಿಲ್ ಕುಮಾರಸ್ವಾಮಿಗೆ, ಹಾಗೆ ನಮ್ಮ ಮಾಜಿ ಶಾಸಕರಾದ ಎ ಮಂಜಣ್ಣ ಅವ್ರಿಗೆ. ನಿಮ್ಗೆ ತಾಕತ್ತಿದ್ರೆ ನಾವು ಕಾನೂನು ಸಲಹೆ ತಗೊಂಡೆ ನಾನು ಇನ್ನ 30 ವರ್ಷಕ್ಕೆ ತಳ್ಳಬಹುದೇ ಹೊರತು ಭೂ ಸ್ವಾಧೀನನ ನಿಲ್ಸಕ್ ಆಗಲ್ಲ. ಇದೇನಿದು ಅಭಿವೃದ್ಧಿಗೆ ಮಾತ್ರನೇ ಸೀಮಿತ. ನಿಮ್ಗೆ ನೇರವಾಗಿ ಸವಾಲಾಗ್ತಾ ಇದ್ದೀನಿ. ತಾಕತ್ತಿದ್ರೆ ನಿಮ್ಗೆ ಕಾನೂನು ಸಲಹೆ ಕೊಡೋರು ನಮ್ಗಿನ ಹತ್ರದಲ್ಲೇ ಇರ್ತಾರೆ, ಅವ್ರನ್ನೇ ಕರ್ಕೊಬಂದು ಇದ್ ಮಾಡ್ಬೋದಲ್ಲ. ಇಲ್ಲಿ ಜನಗಳ ಮಧ್ಯೆನೆ ಪರ ವಿರೋಧ ಅಂತ ತಂದಿಕ್ಕಿ ಈ ಗಾಳಿಲಿ ಗುಂಡು ಹೊಡೆದ್ಬಿಟ್ಟು ಹೋಗ್ತೀರಿ. ಈಗ ಮಾನ್ಯ ಕುಮಾರಣ್ಣ ಅವರು ಕರ್ನಾಟಕ ಕಂಡ ಶ್ರೇಷ್ಠ ಮುಖ್ಯಮಂತ್ರಿಗಳು ಒಬ್ರಾದ್ರ ಅವರು ಎಲ್ಲೂ ಇಷ್ಟು ದಿನ ಪ್ರೆಸ್ ಮೀಟ್ ಮಾಡವ್ರೆ. ಎಲ್ಲೂ ನಾನು ರೆಡ್ ಝೋನ್ ಇಂದ ತೆಗಿತೀನಿ ಅಂತ ಎಲ್ಲೂ ಹೇಳಿಲ್ಲ, ತೆಗಿಸ್ಕೊಡ್ತೀನಿ ಅನ್ನೋದೇನಿಲ್ಲ. ಇದು ನನ್ನ ಕನಸಿನ ಕೂಸು, ನನ್ನ ಪ್ರತಿಬಿಂಬನೆ. ಅದು ಬಿಟ್ಟು ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೈಯೋದು, ಆಮೇಲೆ ಪ್ರೆಸ್ ಮೀಟ್ ಕ್ಲೋಸ್. ಎಲ್ಲ ಪ್ರೆಸ್ ಮೀಟ್ 4-5 ಪ್ರೆಸ್ ಮೀಟ್ಗಳಲ್ಲೂ ಇದೇ ಆಗಿರೋದು. ಅವ್ರ ತಾಕತ್ತಿದ್ರೆ ಕಾನೂನು ಸಲಹೆ ಜನಗಳ ಮಾತ್ರ ಎಲ್ಲ ಮೀಡಿಯಾಗಳು ಅಲ್ಲೇ ಇರ್ತಾರೆ. ಆ ಕಾನೂನು ಸಲಹೆಗಾರ ಕಾನೂನು ತಜ್ಞರಲ್ಲೇ ಇದು ಮಾಡ್ಬಿಟ್ಟು ರೆಡ್ ಝೋನು ಇನ್ನ 30 ನಾವು ತಿಳಿದಂಗೆ ನಾವು ಸಲಹೆ ತಗೊಂಡಂಗೆ ಇನ್ನ 30 ವರ್ಷ ಆದ್ರೂ ಅದನ್ನ ತೆಗಿಯಕ್ ಆಗಲ್ಲ, ತಳ್ಕೊಂಡು ಹೋಗ್ಬೋದೇ ಹೊರತು ಈಗ ಆಲ್ರೆಡಿ 20 ವರ್ಷ ಆಗದೆ.